ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹರನಾಳ್ ಡಾವರ್ಗಾಂವ್ ಮಾರ್ಗವಾಗಿ ಕುರುಬಖೇಡಿ ಗ್ರಾಮದವರೆಗೆ ಸುಮಾರು 6.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಇಂದು ಅರಣ್ಯ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನಜೀವನ ಸುಲಭವಾಗಬೇಕಾದರೆ ಉತ್ತಮ ರಸ್ತೆಗಳ ಅಗತ್ಯವಿದೆ. ಈ ರಸ್ತೆ ಅಭಿವೃದ್ಧಿಯಿಂದ ಈ ಭಾಗದ ಜನರಿಗೆ ಉತ್ತಮ ಸಂಪರ್ಕ ಸೌಲಭ್ಯ ಒದಗಲಿದ್ದು, ಇದು ಶಿಕ್ಷಣ, ಆರೋಗ್ಯ ಹಾಗೂ ಆರ್ಥಿಕ ಚಟುವಟಿಕೆಗಳ ಪ್ರಗತಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಭಾಲ್ಕಿ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯದಲ್ಲಿ ನಿರಂತರ ಬದಲಾವಣೆ ಆಗುತ್ತಿದ್ದು, ಇದನ್ನು ಮತ್ತಷ್ಟು ವೇಗವಾಗಿ ಮುಂದುವರಿಸಲಾಗುವುದು. ಗ್ರಾಮೀಣ ಪ್ರದೇಶಗಳ ಸಂಪರ್ಕ ಸುಧಾರಣೆ ನಮ್ಮ ಪ್ರಾಥಮಿಕ ಗುರಿಯಾಗಿದ್ದು, ಇದಕ್ಕಾಗಿ ಸರ್ಕಾರ ಬದ್ಧವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಜಾರಿಗೆ ತರದನ್ನು ಖಂಡಿಸಿ ಆಗಸ್ಟ್ 1ರಂದು ರಾಜ್ಯಾದ್ಯಂತ ಹೋರಾಟ ನಡೆಸಲು ಮಾದಿಗ ಸಂಘಟನೆಗಳ ಒಕ್ಕೂಟ ನಿರ್ಧರಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್, ಅಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಆಯಾ ರಾಜ್ಯಗಳ ಸರ್ಕಾರಗಳೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ 1ರಂದು ಹೊರಡಿಸಿ ವರ್ಷ ಪೂರೈಸಿದರು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರದೆ ಮೀನಾಮೇಷ ಎಣಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಜಯಕುಮಾರ್ ಹಿಪ್ಪಳಗಾವ್, ಕಮಲಕರ್ ಹೆಗಡೆ, ಜಪಾಟೆ ಕಡ್ಯಾಳ್, ರವೀಂದ್ರ ಸೂರ್ಯವಂಶಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ಸುಮಾರು 30 ವರ್ಷಗಳ ಕಾಲ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಅನೇಕ ಹೋರಾಟಗಳು ಮಾಡ್ಕೊತಾ ಬಂದೀವಿ. ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಮಾಡಿದ್ರಿ. ಎಲ್ಲ ಪತ್ರಿಕೆಯಲ್ಲಿ ತಾವು ಪ್ರಿಂಟ್ ಮಾಡಿರ್ತಕ್ಕಂಥ ಉದಾಹರಣೆ ತಗೊಂಡಿದೆ. ಬಂಧುಗಳೇ, ಸುಮಾರು 30 ವರ್ಷ ಸುದೀರ್ಘ ಹೋರಾಟ ಮಾಡಿದ ಮೇಲೆ ಕಳೆದ ವರ್ಷ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು. ಆಯಾ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಲ್ಲಿರ್ತಕ್ಕಂಥ ಸರ್ಕಾರ ಅಂತೇಳಿ ಆಗಸ್ಟ್ 1, 2024 ಈ ಬರ ಆಗಸ್ಟಿಗೆ 1 ವರ್ಷ ಆಯ್ತದ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಂಟು ನೆಪಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಜಾತಿ ಜನಗಣತಿ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ, ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶ ಮೇಲೆ ಒಳ ಮೀಸಲಾತಿ ಮಾಡಬೇಕಂತಿತ್ತು. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕಲೆಕ್ಟ್ ಮಾಡಿದ್ರು. ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನೂ ಇತ್ತು, ಮಧು ಸ್ವಾಮಿ ಕೊಟ್ಟಿರ್ತಕ್ಕಂಥ ವರದಿನೂ ಕೂಡ ಇತ್ತು. ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಕ್ಕಂಥ ಮಂತ್ರಿ ಎಸ್ ಸಿ ಮಾದೇವಪ್ಪ ಕೂಡಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡೋಣ ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ 3 ತಿಂಗಳ ಕಾಲಾವಕಾಶ ಕೇಳಿದ್ರು. ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ. 60%, 70%, 80% ಆಗಿದೆ. ಬೆಂಗಳೂರು ನಗರದಲ್ಲಂತೂ 40% ಆಗಿದೆ. ಇದು ಕುಂಟೆ ಬಂದು ಮೀನಾಮೇಷ ಮಾಡ್ಕೊಂಡು ಇಲ್ಲಿವರೆಗೆ ತಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬೇಸತ್ತು ಈ ಸರ್ಕಾರದ ವಿರುದ್ಧ ಇದೇ ಬರುವ 1ನೇ ತಾರೀಕಿಗೆ 1 ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಇದರಲ್ಲೆಲ್ಲ ಬಂತು. ದಂಡೋರ ಬಂತು, ಆದಿಜಾಂಬ ಬಂತು, MRHS ಬಂತು, ಅನೇಕ ದಲಿತ ಸಂಘಟನೆಗಳು ಬಂದು ಮಾಡಿಕೊಂಡು ರಾಜ್ಯದಂತೆ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡ್ಕೊಂಡು ಹೋಗಿ ಸರ್ಕಾರದ ಶವ ತಗೊಂಡು ಹೋಗಿ ಜಿಲ್ಲಾಧಿಕಾರಿಗೆ ಇದೇ ಬರುವ 1ನೇ ಆಗಸ್ಟ್ಗೆ 11 ಗಂಟೆಗೆ ಮುತ್ತಿಗೆ ಹಾಕಂತ ಕಾರ್ಯಕ್ರಮ ಇದೆ. ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಾದಿಗ ಸಂಘಟನೆ ಹೋರಾಟಗಾರರು, ಮಾದಿಗ ಉಪಜಾತಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ತಾವೆಲ್ಲ ಧುಮುಕ್ಬೇಕಂತೇಳಿ ತಮ್ಮೆಲ್ಲ ಪತ್ರಕರ್ತರ ಮುಖಾಂತರ ಮನವಿ ಮಾಡ್ತೀವಿ. ಆಗಸ್ಟ್ 11 ಸರ್, 1 ವರ್ಷ ಆಯ್ತು ಸರ್ ತೀರ್ಪು ಬಂದು. ಬೀದರಲ್ಲಿ ಸರ್ ಆಗಸ್ಟ್ 1ಕ್ಕೆ ಮುಂಜಾನೆ 11 ಗಂಟೆ ಸರ್. ಅಂದ್ರೆ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? 2,000 ಜನ ಸೇರ್ತಾರೆ ಸರ್. ಇಲ್ಲಿಂದ ಸರ್ ಅಂಬೇಡ್ಕರ್ ಸರ್ಕಲ್ನಿಂದ ಹರಳೆ ವೃತ್ತ ಮಾರ್ಗವಾಗಿ ಕನ್ನಡಾಂಬೆ ವೃತ್ತ, ಮಡಿವಾಳ ವೃತ್ತ,
ಮೂಲಕ ರಾಯಲ್ ಹನುಮಾನ್ ಹೋಟೆಲ್ ಮಾರ್ಗವಾಗಿ ಹೊಸ ಜಿಲ್ಲಾಧಿಕಾರಿ ಅದಲ್ಲ ಸರ್, ಅದು ಗುರುತಿಗೆ ಹಾಕಂತ ಕೆಲಸ ಸರ್, ಅರವತ್ತನೇ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಬುಧವಾರ ತೀವ್ರ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ನಾಯಕತ್ವ ಎಂದರೆ ಕೇವಲ ಕ್ರೆಡಿಟ್ ತೆಗೆದುಕೊಳ್ಳುವುದು ಮಾತ್ರವಲ್ಲ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಿಸಿರುವುದು ಪ್ರಧಾನಿಯವರ ಬೇಜವಾಬ್ದಾರಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತದ ಆಪರೇಷನ್ ಸಿಂಧೂರ್ ಕುರಿತು ಲೋಕಸಭೆಯಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಸಂಸದೆ, ಗೃಹ ಸಚಿವ ಅಮಿತ್ ಶಾ, ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನನ್ನ ತಾಯಿಯ ಕಣ್ಣೀರಿನ ಬಗ್ಗೆಯೂ ಮಾತನಾಡಿದರು. ಆದರೆ ಯುದ್ಧವನ್ನು ಏಕೆ ನಿಲ್ಲಿಸಲಾಯಿತು ಎಂದು ಉತ್ತರಿಸಲಿಲ್ಲ ಎಂದರು. ನಾಯಕತ್ವ ಎಂದರೆ ಕೇವಲ ಕ್ರೆಡಿಟ್ ಅನ್ನು ಪಡೆಯುವುದು ಮಾತ್ರವಲ್ಲ, ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯುದ್ಧವನ್ನು ಹಠಾತ್ತನೆ ನಿಲ್ಲಿಸಲಾಯಿತು ಮತ್ತು ಈ ನಿರ್ಧಾರವನ್ನು ಅಮೆರಿಕ ಅಧ್ಯಕ್ಷರು ಘೋಷಿಸಿದರು. ಇದು ನಮ್ಮ ಪ್ರಧಾನಮಂತ್ರಿಯ ಬೇಜವಾಬ್ದಾರಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಿಯಾಂಕಾ ಗಾಂಧಿ ಹೇಳಿದರು. ಜನರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಪ್ರಧಾನಿ, ಗೃಹ ಸಚಿವರು, ರಕ್ಷಣಾ ಸಚಿವರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜವಾಬ್ದಾರಿಯೇ. ಬೈಸಾರ್ನ ಕಣಿವೆಗೆ ಸಾವಿರಾರು ಪ್ರವಾಸಿಗರು ಹೋಗುತ್ತಾರೆಂದು ಸರ್ಕಾರಕ್ಕೆ ತಿಳಿದಿರಲಿಲ್ಲವೇ? ಅಲ್ಲಿ ಏಕೆ ಭದ್ರತೆ ಇರಲಿಲ್ಲ? ಭದ್ರತೆ ಇಲ್ಲದೆಯೇ ಏಕೆ ಪ್ರವಾಸಿಗರಿಗೆ ಅವಕಾಶ ನೀಡಲು ಎಂದು ಪ್ರಶ್ನಿಸಿದರು. 1948 से लेकर अब तक, जब से पाकिस्तानी रेडर्स ने कश्मीर पे हमला किया, तब से लेकर अब तक हमारे देश की अखंडता की रक्षा करने में उनका बड़ा योगदान है. हमारी आज़ादी अहिंसा के आंदोलन से हासिल हुई, लेकिन जैसे मैंने कहा, उसको कायम रखने के लिए हमारी सेना का बहुत बड़ा योगदान है. अध्यक्ष महोदय, कल मैं सदन में बैठी हुई सबके भाषण सुन रही थी. आदरणीय रक्षा मंत्री महोदय ने बोला, सत्ता पक्ष के कई मंत्रियों ने बोला. 1 घंटे का रक्षा मंत्री जी का लंबा भाषण था. सुनते सुनते एक बात मुझे बहुत खटक रही थी. उसके बाद जब दूसरे भाषण भी सुने आपके सत्ता पक्ष के, तब भी ये बात बार बार मेरे मन में आ रही थी कि सारी बातें कर ली. ऑपरेशन सिंदूर की बात कर ली, आतंकवाद की बात कर ली, देश की रक्षा की बात कर ली, इतिहास का पाठ भी पढ़ा दिया, लेकिन एक बात छूट गई. उस दिन 22 अप्रैल 2025 को जब 26 देशवासियों को अपने परिवार के सदस्यों के सामने खुलेआम मारा गया, तो ये हमला कैसे हुआ, क्यों हुआ? अध्यक्ष महोदय, ये लोग बैसारन वाली में, पहलगाम के पास कश्मीर में क्या कर रहे थे? आजकल पब्लिसिटी का दौर है, प्रचार का ज़माना है. कुछ समय से हमारी सरकार ये प्रचार कर रही थी कि कश्मीर में आतंकवाद ख़त्म हो गया है, कि कश्मीर में शांति है, अमन चैन है. प्रधानमंत्री जी ने खूब भाषण दिए, देशवासियों को कहा कि चलिए कश्मीर चलिए, सैर करिए. कई बार मैंने ये भी देखा मीडिया पर, टीवी पर, कि कश्मीर जाइए, ज़मीन खरीदिए, अब वहाँ अमन चैन है, शांति का वातावरण है. इसी बीच शुभम द्विवेदी, एक कानपुर के नौजवान, और उनके पूरे परिवार ने तय किया कि वो कश्मीर जाएंगे. शुभम द्विवेदी की 6 महीने पहले शादी हुई थी. उसकी पत्नी ने कहा कि उनके बीच एक ऐसा रिश्ता था, प्रेम और दोस्ती का ऐसा रिश्ता था कि वो एक दूसरे को बच्चों की तरह हंसाते थे. सोशल मीडिया पर एक वीडियो भी जारी है जिसमें पूरा परिवार
एक साथ बैठा हुआ ताश खेल रहा है। ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜ್ಯದ 1.5 ವರ್ಷದಲ್ಲಿ 14,000 ಕೋಟಿ ರೂಪಾಯಿಗಳನ್ನು ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿನೀರು ಮತ್ತು ಒಳಚರಂಡಿ ಕಾಮಗಾರಿಕೆಗಳಿಗೆ ಖರ್ಚು ಮಾಡಲಾಗಿದೆ ಎಂದು ನಗರ ಅಭಿವೃದ್ಧಿ ಸಚಿವ BS ಸುರೇಶ್ ತಿಳಿಸಿದ್ದಾರೆ. ಅದರಂತೆ ಗುಡಿಬಂಡೆ ಮತ್ತು ಭಾಗ್ಯನಗರಕ್ಕೆ ಅಮೃತ್ 2 ಯೋಜನೆಯಡಿ ಶಾಸಕ ಸುಬ್ಬರೆಡ್ಡಿ ನೇತೃತ್ವದಲ್ಲಿ ಗುದ್ದಲಿ ಪೂಜೆಯನ್ನು ನಿರ್ವಹಿಸಲಾಯಿತು. ಇನ್ನು ಮನೆ ಮನೆಗೆ ಕುಡಿಯುವ ನೀರು ಸರಬರಾಜು ಯೋಜನೆಗಳಿಗೆ ಅಮೃತ್ 2 ಯೋಜನೆ ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರಕ್ಕೆ ಕುಡಿಯುವ ನೀರು ಬಗ್ಗೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಶಾಸಕ SN ಸುಬ್ಬರೆಡ್ಡಿ ಮಾತನಾಡಿ, ನಮ್ಮ ಕ್ಷೇತ್ರದ ಭಾಗ್ಯನಗರಕ್ಕೆ ಮತ್ತು ಗುಡಬಂಡೆ ತಾಲೂಕುಗಳಿಗೆ ಅಮೃತ್ 2 ಯೋಜನೆ ಕುಡಿಯುವ ನೀರಿನ ಮುಖಾಂತರ ಮನೆ ಮನೆಗೆ ಅವಕಾಶ ಕಲ್ಪಿಸಲಾಗಿದೆ ಹಾಗೂ ನೂತನ ಚೇಳೂರು ತಾಲೂಕಾ ಆಡಳಿತ ಭವನ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ ರಾಜ್ಯ ಸರ್ಕಾರಕ್ಕೆ ನಾನು ಆಭಾರಿಯಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಅಮೃತ್ 2 ಯೋಜನೆ ಕಾಮಗಾರಿಕೆಗೆ ಆಗಮಿಸಿದ ಸಚಿವ BS ಸುರೇಶ್, ಉಸ್ತುವಾರಿ ಸಚಿವ MC ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭೆ ಸದಸ್ಯರಾದ ಡಾಕ್ಟರ್ K ಸುಧಾಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಸುಬ್ಬರೆಡ್ಡಿ ತಿಳಿಸಿದ್ದಾರೆ. ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ. ಕೇಂದ್ರದ ಪ್ರಸ್ತುತ ಅಮೃತ 2 ಯೋಜನೆಗಳಲ್ಲಿ ಬಾಗೇಪಲ್ಲಿ ಚಿತ್ರಾವತಿ ಜಲಾಶಯದ ಮೂಲದಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಇವತ್ತು ನಮಗೆ ಈ ಒಂದು ಅಮೃತ 2 ಯೋಜನೆ ಬಂದಿರೋದು ನಮಗೆ ನಿಜವಾಗ್ಲೂ ಬಹಳ ಸಂತೋಷ. ಯಾಕಂದ್ರೆ ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯಿಂದ ನೀರು ಕೊಡುವಂತ ಕಾಮಗಾರಿ, ಗುಡಿಬಂಡೆಗೆ ಅಮಾನಿ ಬೈರಸಾಗರದಿಂದ ನೀರು ಕೊಡುವಂತ ಕಾರ್ಯಕ್ರಮ ಎರಡೂ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನೀರಾವರಿ, ಶಿಕ್ಷಣ, ನಮ್ಮ ಆರೋಗ್ಯ ಅತಿ ಹೆಚ್ಚು ಮಹತ್ವವಾದ ವಿಷಯಗಳು. ಇದರ ಬಗ್ಗೆ ನಿಜವಾಗ್ಲೂ ಇವತ್ತು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಗುಡಿಬಂಡೆಗೆ 17.5 ಕೋಟಿ, ಬಾಗೇಪಲ್ಲಿಗೆ 13.5 ಕೋಟಿ ಬಂದಿದೆ. ಇನ್ನ ಸ್ವಲ್ಪ ಬಾಗೇಪಲ್ಲಿಗೆ ಕಡಿಮೆ ಆಗಿದೆ. ನಮ್ಮ ನಗರಾಭಿವೃದ್ಧಿ ಸಚಿವರ ಹತ್ರ ನನ್ನ ವಿನಂತಿ, ತಾವು ಕೊಟ್ಟಿರುವಂತಹ ಈ ಅನುದಾನದಲ್ಲಿ ಮ್ಯಾಕ್ಸಿಮಮ್ ಒಂದು 40% ವರ್ಕ್ ಆಗ್ಬೋದು, ಇನ್ನ 60% ವರ್ಕ್ ಉಳಿಯುತ್ತೆ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಮುಂದಿನ ದಿನಗಳಲ್ಲಿ ಉಳಿದಂತ ಈ ಕಾಮಗಾರಿಗೆ ಅನುಮೋದನೆ ತಾವು ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡುತ್ತಾ, ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಅಷ್ಟೇ ಯಾವುದೇ ಒಂದು ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟೊತ್ತಿಗೆ ಫೋನ್ ಮಾಡಲಿ ಮಾತನಾಡಿ ಅಧಿಕಾರಿಗಳ ಜೊತೆ ಮಾತಾಡಿ ಇಂತಹ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸದರು ಅಷ್ಟೇ ನಮ್ಮ ವಿನಂತಿ, ಅವರು ಆವಾಗಲೇ ಮಾತನಾಡಿದ್ರು ರಾಜಕೀಯ ಏನೇ ಅಂತ. ತಾವು ಅಷ್ಟೇ ಕೇಂದ್ರ ಸರ್ಕಾರ ಸಿಗುವಂತಹ ಸೌಲಭ್ಯಗಳು ಅತಿ ಹೆಚ್ಚು ನಮ್ಮ ಭಾಗಕ್ಕೆ ಕೊಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ. ಕೊಪ್ಪಳಲ್ಲಿ ಒಂದಿದೆ ಭಾಗ್ಯನಗರ, ರಾಘವೇಂದ್ರ ಇತ್ತಾಳ್ ಕಾನ್ಸ್ಟಿಟ್ಯೂನ್ಸಿ ಪುರಸಭೆ, ಪುರಸಭೆ ಭಾಗ್ಯನಗರ ಇತ್ತು. ಒಂದು ಇಡೀ ಕ್ಷೇತ್ರಕ್ಕೆ ಭಾಗ್ಯನಗರ ಅಂತ ಹೆಸರು ಕೊಟ್ಟು ನಿಮ್ಮಗಳ ಸೇವೆಯನ್ನು ಮಾಡ್ತಾ ಇರುವಂಥ ಸುಬ್ಬಾರೆಡ್ಡಿಯವರಿಗೆ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ಸುಬ್ಬಾರೆಡ್ಡಿಯವರಿಗೆ ದುಡ್ಡಿನ ಕೊರತೆ ಏನಿಲ್ಲ, ದೇವರು ಅವ್ರನ್ನ ಚೆನ್ನಾಗಿಟ್ಟಿದ್ದಾರೆ. ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ಮ್ಯಾನ್. ಕ್ಷೇತ್ರದಲ್ಲಾಗಲಿ ಇನ್ನೊಂದಾಗಲಿ ದುಡ್ಡು ಮಾಡುವಂಥ ಅವಶ್ಯಕತೆ ಅವ್ರಿಗಿಲ್ಲ, ಅದು ದೊಡ್ಡದು ಸಹ ಅವರಿಗೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವ್ರ ಸೇವೆ ಇದೇ ಥರ ಮುಂದುವರಿಲಿ. ನಿಮ್ಮೆಲ್ಲರ ಆಶೀರ್ವಾದ ಸುಬ್ಬಾರೆಡ್ಡಿಯವ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಯಾವತ್ತೂ ಈ ರಾಜ್ಯದ ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಸಮಾಜಕ್ಕೆ ತುಳಿತಕ್ಕೊಳಪಟ್ಟ ಯಾವುದೇ ವ್ಯಕ್ತಿ ಪರವಾಗಿ ನಮ್ಮ ಸರ್ಕಾರ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪುಣ್ಯವಾದ ಕೆಲಸಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ.
ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣ 1 ವರ್ಷದ ಹಿಂದೆ ಪ್ರಾರಂಭಗೊಂಡಿರುವ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಜೋಲಪಾಳ್ಯ ಗ್ರಾಮದ ಗ್ರಾಮಸ್ಥ ಅಧಿಕಾರಿಗಳಿಗೆ ಶಾಪ ಹಾಕುತ್ತಿದ್ದಾರೆ. ತಾಲೂಕಿನ ಜೋಲಪಾಳ್ಯ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಅಪೂರ್ಣ ಜಲ ಜೀವನ್ ಮಿಷನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮನೆಗಳಿಗೆ ಶುದ್ಧ ನೀರು ಪೂರೈಸುವಂತೆ ಒತ್ತಾಯಿಸಿ ಗ್ರಾಮದ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಪ್ಪ ಮಾತನಾಡಿ, ಭಾರತ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಸುರಕ್ಷಿತ ಕುಡಿಯುವ ನೀರು ಒದಗಿಸಿ ನೀರನ್ನು ಸಂರಕ್ಷಣೆ ಮಾಡಿ ಮಹಿಳೆಯರ ಶ್ರಮ ಮತ್ತು ಸಮಯವನ್ನು ಉಳಿಸಬೇಕಾಗಿರುವ ಜಲ ಜೀವನ್ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶವೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಹಳ್ಳ ಹಿಡಿದಂತಾಗಿದೆ. ತಾಲೂಕಿನ ಜೋಲಪಾಳ್ಯ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಕಳೆದ 1 ವರ್ಷದ ಹಿಂದೆ ಕಾಮಗಾರಿ ಪ್ರಾರಂಭಿಸಿ ಗ್ರಾಮದ ಬೀದಿಯ ರಸ್ತೆಗಳನ್ನು ಅಗೆದು ಪೈಪ್ಲೈನ್ ಅಳವಡಿಸಿರುವುದು ಬಿಟ್ಟರೆ ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಪೈಪ್ಲೈನ್ ಅಳವಡಿಕೆಗಾಗಿ ಅಗೆದಿರುವ ಸಿಸಿ ರಸ್ತೆಗಳನ್ನು ಮುಚ್ಚುವ ಕೆಲಸಕ್ಕೂ ಮುಂದಾಗಿಲ್ಲ. ಪೈಪ್ ಮತ್ತು ನಲ್ಲಿಗಳನ್ನು ಅಳವಡಿಸಿಲ್ಲ. ಜೋಲಪಾಳ್ಯ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ಅನುಷ್ಠಾನಗೊಳ್ಳದೆ ನೆನೆಗುದ್ದಿಗೆ ಬಿದ್ದಿದೆ. ಬಾಗೇಪಲ್ಲಿ ತಾಲೂಕು ಜೋಲಪಾಳ್ಯ ಗ್ರಾಮದಲ್ಲಿ ಜಲಜೀವನ ಮಿಷನವರು ರಸ್ತೆ ಆಗೋದು 1 ವರ್ಷ ಆಗಿದೆ. ಇದುವರೆಗೂ ರಸ್ತೆ ಕ್ಲೋಸು ಮಾಡಿಲ್ಲ ಮತ್ತು ನೀರು ಶುದ್ಧವಾದ ನೀರು ಬರ್ತಾಯಿಲ್ಲ ನಮಗೆ. ಇದರಿಂದ ತುಂಬ ಡೆಂಗು ಜ್ವರ, ಮಲೇರಿಯಾ ಅಂಥ ಸಾಂಕ್ರಾಮಿಕ ರೋಗಗಳು ಸೃಷ್ಟಿಯಾಗಿವೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟಿರುವ ಅಧಿಕಾರಿಗಳು ತಕ್ಷಣ ಜೋಲಪಾಳ್ಯ ಗ್ರಾಮಕ್ಕೆ ಬಂದು ರಸ್ತೆಗಳನ್ನು ಕ್ಲೋಸ್ ಮಾಡಿ ನಮಗೆ ಶುದ್ಧ ನೀರು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಮ್ಮ ಆಫೀಸ್ ಮುಂದೆ ಬಂದು ಧರಣಿ ಮಾಡಲು ನಾವು ಸಿದ್ಧವಾಗಿರ್ತೀವಿ. ಎಲ್ಲ ಗ್ರಾಮಸ್ಥರು ಬಂದು ಇದು ಮಾಡ್ತೀವಿ. ಇಲ್ಲಿ ಕೊಳಾಯಿಗಳಲ್ಲಿ ತುಂಬ ಕೊಳಚೆ ನೀರು ಬಂದು ಸೇರಿಕೊಂಡು ಹೊಸ ನೀರು ಜೊತೆಗೆ ಬಂದು ಸೇರಿಕೊಂಡು ನಮಗೆ ಎಲ್ಲ ಮಿಕ್ಸ್ ಆಗಿ ಕುಡಿದು ರೋಗಗಳು ಸೃಷ್ಟಿಯಾಗ್ತವೆ. ಅದರಿಂದ ಡೆಂಗು ಜ್ವರ, ಮಲೇರಿಯಾ, ಟೈಫಾಯ್ಡು ಇದೆಲ್ಲ ಜ್ವರಗಳು ಸ್ಟಾರ್ಟ್ ಆಗಿದೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದು ನಮ್ಮ ಜೋಲಪಾಳ್ಯ ಗ್ರಾಮದಲ್ಲಿ ಇದು ಮಾಡಿಲ್ಲ. ಗ್ರಾಮ ಪಂಚಾಯತಿಯವರೆಗೂ ಎಷ್ಟೇ ವಿಷಯ ತಿಳಿಸಿದ್ರು ಅವರು ಬಂದು ನೋಡೋದೇ ಇಲ್ಲ. ಎಲ್ಲ ಚರಂಡಿಗಳು ಮುಚ್ಚುವಾಗಿವೆ. ಅದೇ ಚರಂಡಿ ನೀರು ಹೊಸ ಕೊಳಗಳಿಗೆ ಬಂದು ತುಂಬಿಕೊಂಡು ಆ ನೀರು ಕುಡಿದು ಜನರೇ ತುಂಬ ಅವ್ಯವಸ್ಥೆ ಪಡ್ತಾ ಇದ್ದಾರೆ. ತುಂಬ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಜೋಲಪಾಳ್ಯ ಹಾಸ್ಪಿಟ್ಲಲ್ಲಿ ನೋಡಬೇಕಂದ್ರೆ ತುಂಬ ಜನರು ಪೇಷಂಟ್ಗಳಿರ್ತಾರೆ, ನೋಡಿ ಬರಬೇಕು. ಇದಕ್ಕೆ ಸಂಬಂಧಪಟ್ಟ ಜಲಜೀವನ ಮಿಷನ್ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಜೋಲಪಾಳ್ಯ ಗ್ರಾಮಕ್ಕೆ ಭೇಟಿ ಕೊಟ್ಟು ಅದರ ರಸ್ತೆಯನ್ನು ಕ್ಲೋಸ್ ಮಾಡಿ ಮತ್ತು ಇದು ನೀವು ಅಗದಿರುವ ರಸ್ತೆಯನ್ನು ನಮಗೆ ಮೊದಲು ಯಾವ ಥರ ಇದೆ ಆ ಥರ ಮಾಡಿಕೊಟ್ಟು ನಮಗೆ ಶುದ್ಧವಾದ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೊಳಾಯಿಗಳೆಲ್ಲ ಶುದ್ಧವಾಗಿ ಮಾಡಿಕೊಟ್ಟು ಹೋಗಬೇಕೆಂದು ತಮ್ಮಲ್ಲಿ ಮನವಿ.